नमस्ते बच्चों, कैसे हैं आप लोग। हिंदी की कक्षा में आपका स्वागत है। हिंदी वल्लरी में तृतीय भाषा हिंदी ये छठी कक्षा के 12वीं पाठ और 13वीं पाठ पर आज हम लोग गौर करेंगे। ಮಕ್ಕಳ ಕೈಯಲ್ಲಿ ಪುಸ್ತಕ ಮತ್ತೆ ಪೆನ್ಸಿಲ್ನ ಹಿಡ್ಕೊಂಡು ರೆಡಿ ಆಗಿದ್ದೀರಾ ಅನ್ಕೊಳ್ತೀನಿ। ಖುಷಿಯಿಂದ ಪಾಠ ಕೇಳಕ್ಕೆ ಬಂದಿದ್ದೀರಾ। ಪಾಠ ಶುರು ಮಾಡೋಣವಾ? ಬನ್ನಿ। 12ನೇ ಪಾಠ, ಪೇಜ್ ನಂಬರ್ 73, 73 ಪುಟದ ಸಂಖ್ಯೆ ತೆಗೆದು ನಿಮ್ಮ ಮುಂದೆ ಇಟ್ಕೊಂಡ್ರೆ ನಾವು ಪಾಠನ ಶುರು ಮಾಡೋಣ। 12ನೇ ಪಾಠದಲ್ಲಿ ನೀವು ನೋಡ್ತಾ ಇದ್ದೀರಾ ಕ, ಕಿ ಮತ್ತು ಕೆ ಶೀರ್ಷಿಕೆನ ನೋಡಿದ ತಕ್ಷಣ ನಿಮ್ಗೆ ಅನಿಸ್ತಾ ಇದೆ, ಓ ಇದು ಯಾವುದೋ ವ್ಯಾಕರಣದ ಪಾಠ ಇರಬೇಕು ಅಂತ ಅಲ್ವಾ ಮಕ್ಕಳ? ಹಾಂ, ವ್ಯಾಕರಣದ ಪಾಠನೇ। ವ್ಯಾಕರಣದಲ್ಲಿ ಕ, ಕಿ, ಕೆ ಹಿಂದಿನಲ್ಲಿ ಎಲ್ಲಿ ನಾವು ಪ್ರಯೋಗದಲ್ಲಿ ತರ್ತೀವಿ ಅನ್ನೋದನ್ನು ಇವತ್ತು ಈ ತರಗತಿಯಲ್ಲಿ ನಾವು ನೋಡೋಣ। व्याकरण के बिना कोई भाषा ही नहीं होता है बच्चों। व्याकरण से भाषा की सुंदरता बढ़ जाती है। ವ್ಯಾಕರಣ ಕನ್ನಡದಲ್ಲೂ ಇದೆ। ಲಿಂಗ, ವಚನ, ಸಂಧಿ, ಸಮಾಸ, ವಿಭಕ್ತಿ ಪ್ರತ್ಯಯಗಳು ಇದೆಲ್ಲ ಬರುತ್ತೆ ಅಲ್ವಾ? ಹಾಗೆಯೇ ಹಿಂದಿಯಲ್ಲೂ ವ್ಯಾಕರಣವಿದೆ। भी लिंग है, वचन है, कारक है और संधि है, समास है। ಕನ್ನಡದಲ್ಲಿ ನಾವು ಏನು ವಿಭಕ್ತಿ ಪ್ರತ್ಯಯಗಳು ಅಂತೀವಿ ಅದೇ ಹಿಂದಿನಲ್ಲಿ कारक। कारक शब्द का अर्थ होता है क्रिया को करने वाला, अर्थात संज्ञा या सर्वनाम के जिस रूप से वाक्य के अन्य शब्दों के साथ उनका संबंध सूचित करता हो उसे कारक कहते हैं ಅಲ್ವಾ ಮಕ್ಕಳ? ಇವಾಗ ಒಂದು ಸೆಂಟೆನ್ಸ್ ಇರುತ್ತೆ ಅಂದ್ಕೊಳ್ಳೋಣ। ಆ ಸೆಂಟೆನ್ಸಲ್ಲಿ ಕೆಲವು ಪದಗಳು ಇರುತ್ತೆ, ಆ ಪದಗಳಿಗೆ ಸಂಬಂಧವನ್ನು ಕಲ್ಪಿಸುವಂಥದ್ದೇ ಕಾರಕಗಳು। ಎಕ್ಸಾಂಪಲ್ ಇದೆ ನೋಡಿ ಮಕ್ಕಳ, ರಾಮನೆ ರಾವಣ್ ಕೋ ಬಾಣ ಸೆ ಮಾರ ಅಲ್ವಾ? ಇವಾಗ ನಾನು ಓದಬೇಕಂದ್ರೆ ರಾಮ, ರಾವಣ್, ಬಾಣ, ಮಾರ ಅಂತ ಹೇಳಿದೆ ಅಂದ್ಕೊಳ್ಳಿ, ನಿಮ್ಗೇನು ಅರ್ಥ ಆಯಿತು? ಏನೂ ಅರ್ಥ ಆಗಿಲ್ಲ, कुछ भी पता नहीं चला है ना। वही अगर हम ऐसे पढ़े, राम ने रावण को बाण से मारा, समझ में तो आ गया। अब देखिए ये ने और को से व्याकरण में इन्हीं को कारक कहते हैं। ಮಕ್ಕಳ ಇದೇ ಸೇಮ್ ಎಕ್ಸಾಂಪಲು ನಾನು ಕನ್ನಡದಲ್ಲಿ ಹೇಳ್ತೇನೆ। ಕಾರಕ್ ಅಂದರೆ ವಿಭಕ್ತಿ ಪ್ರತ್ಯಯಗಳು। ರಾಮ ರಾವಣ ಬಾಣ ಹೊಡೆದು ಕೊಂದನು ಅಂದರೆ ನಿಮ್ಗೇನು ಅರ್ಥ ಆಗುತ್ತೆ? ಯಾರನ್ನ ಕೊಂದರು, ಯಾವುದರಿಂದ ಕೊಂದರು ಏನು ಗೊತ್ತಾಗ್ತಾ ಇಲ್ಲ। ಅವಾಗೇನು ಮಾಡ್ತೀನಿ ನಾನು ಇವಾಗ, ರಾಮನು ರಾವಣನನ್ನು ಬಾಣದಿಂದ ಹೊಡೆದು ಕೊಂದನು ಅಂದರೆ ನಿಮಗೆ ಗೊತ್ತಾಗುತ್ತೆ, ಓ ರಾಮನು ರಾವಣನನ್ನು ಬಾಣದ ಸಹಾಯದಿಂದ ಹೊಡೆದು ಕೊಂದನು ಅಂತ। ಇವಾಗ ಇಲ್ಲಿ ನು, ಅನ್ನು, ಇಂದ ಇವೆಲ್ಲವೂ ವಿಭಕ್ತಿ ಪ್ರತ್ಯಯಗಳು। ವಿಭಕ್ತಿ ಪ್ರತ್ಯಯಗಳಿಂದಲೇ ಒಂದು ವಾಕ್ಯಕ್ಕೆ ಅರ್ಥವನ್ನು ಕೊಡಬಹುದು। कारक में 8 प्रकार होते हैं, उनमें से एक कारक है संबंध कारक। ठीक है, संबंध कारक का चिन्ह है का, के, की। जो आपके पाठ में है बच्चों वही संबंध कारक है का, की और के। ठीक है, चलिए आप देखते हैं का, की, के का प्रयोग कैसे किया जाए। आप देखिए ये चित्र, देखिए ये चित्र में कौन है? लड़का है। ठीक है, ಹುಡುಗ ಇದ್ದಾನೆ। ಹಿಂದಿನಲ್ಲಿ ನಾವೇನು ಹೇಳ್ತೀವಿ? ಲಡಕ ಅಂತ ಹೇಳ್ತೀವಿ। ಇಲ್ಲಿ ನೋಡಿ ಲಡಕ, ಲಡಕ ಅಂತ ಬರ್ತಿದ್ದೀವಿ। ಈಗ ನಾನು ಈ ಹುಡುಗನ ಬಗ್ಗೆ ಏನಾದರೂ ಮಾತಾಡಬೇಕು, ಇಲ್ಲ ಯಾವುದೇ ಒಂದು ವಸ್ತು ಅವನಿಗೆ ಸೇರಿದೆ ಅಂತ ಹೇಳಬೇಕು ಅಲ್ವಾ? ಆವಾಗ ನನಗೆ ಕನ್ಫ್ಯೂಷನ್ ಆಗುತ್ತೆ, ಕಾ ಪ್ರಯೋಗ ಮಾಡಬೇಕಾ, ಕಿ ಪ್ರಯೋಗ ಮಾಡಬೇಕಾ, ಇಲ್ಲ ಕೆ ಪ್ರಯೋಗ ಮಾಡಬೇಕಾ ಅಂತ। ಇವಾಗ ನಾನೊಂದು ಸಿಂಪಲ್ ಮೆಥಡ್ ಹೇಳ್ಕೊಡ್ತೀನಿ ಮಕ್ಕಳ, ನೋಡಿ ಲಡಕ ಸ್ಪೆಲ್ಲಿಂಗ್। ಇವಾಗ ಇದನ್ನು ಮುಚ್ಚಿಬಿಡಿ, ಏನು ಕಾಣಿಸ್ತಾ ಇದೆ? ಬರೀ ಕ ಮಾತ್ರ ಕಾಣಿಸ್ತಾ ಇದೆ। ಅಂದರೆ ಹುಡುಗನ ಬಗ್ಗೆ पुल्लिंग के बारे में अगर हम बताना चाहते हैं हम लोग क का प्रयोग करेंगे। ठीक है, राजू लड़का है, इसीलिए राजू का पुस्तक मेज पर है। ಇಲ್ಲಿ ಒಂದು ಉದಾಹರಣೆನ ತಗೊಂಡಿದ್ದೀವಿ, ಮೇಜಿನ ಮೇಲೆ ಪುಸ್ತಕವಿದೆ ಆಯಿತಾ, ವಸ್ತು ಇದೆ, ಮೇಜಿನ ಮೇಲೆ ಪುಸ್ತಕ ಇದೆ। ಯಾರ ಜೊತೆ ಯಾವ ರೀತಿಯಲ್ಲಿ ನಾವು ಜೋಡಣೆನ ಮಾಡ್ತೀವಿ ಅನ್ನೋದನ್ನ ನೋಡೋಣ। ठीक है, चलिए देखते हैं। लड़का
अब राजू लड़का है और लड़का के साथ अगर ಪುಸ್ತಕ ಮೇಜ್ ಪರ್ है ಒಂದು ಪುಸ್ತಕ ಮೇಜಿನ ಮೇಲೆ ಇದೆ ಅಂತ ನಾನು ಹೇಳಕ್ಕೆ ಹೊರಟ್ರೆ ಆವಾಗ ರಾಜು का पुस्तक मेज पर है क्योंकि हम लड़के के बारे में बात कर रहे हैं ಒಂದು ಹುಡುಗನ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಕದು ಪ್ರಯೋಗ ಮಾಡ್ತೇವೆ ಇಲ್ಲಿ ಮಕ್ಕಳ ಈ ಚಿತ್ರದಲ್ಲಿ ಯಾರಿದ್ದಾಳೆ ಒಂದು ಹುಡುಗಿ ಇದ್ದಾಳೆ ಅಲ್ವಾ ಹುಡುಗಿಗೆ ಹಿಂದಿನಲ್ಲಿ ನಾವೇನು ಹೇಳ್ತೀವಿ ಲಡ್ಕಿ ಅಂತ ಹೇಳ್ತೀವಿ ಕೀದು ಪ್ರಯೋಗ ಮಾಡ್ತೇನೆ सीता की पुस्तक मेज पर है ನೋಡಿ ಮಕ್ಕಳ ಇಲ್ಲೂ ಪುಸ್ತಕ ಮೇಜ್ ಪರ್ है ಇಲ್ಲೂ ಪುಸ್ತಕ ಮೇಜ್ ಪರ್ है ಆದರೆ ಹುಡುಗಂದು ಪುಸ್ತಕ ಮೇಜಿನ ಮೇಲೆ ಇದೆ ಅದಕ್ಕೆ ಕಾ ಪ್ರಯೋಗ ಮಾಡಿದ್ವಿ ಇಲ್ಲಿ ಹುಡುಗಿದು ಪುಸ್ತಕ ಮೇಜಿನ ಮೇಲಿದೆ ಕೀ ಪ್ರಯೋಗ ಮಾಡಿದ್ವಿ ಅಲ್ವಾ ಇಲ್ಲಿ ಬನ್ನಿ ಇಲ್ಲಿ ಏನು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಇಬ್ಬರು ಹುಡುಗರಿದ್ದಾರೆ ಅಂದರೆ ಬಹುವಚನ में है ना बहुवचन हम लोग यहाँ पे प्रयोग में लाते हैं सो लड़का का बहुवचन लड़के सही आप कोई भी चीज़ ಏನೇ ಒಂದು ವಸ್ತು ಇಲ್ಲ ಅವ್ರಿಬ್ಬರ ಬಗ್ಗೆ ಮಾತಾಡಬೇಕು ಇಲ್ಲ ಅವ್ರ ಹತ್ರ ಇರೋ ವಸ್ತುವಿನ ಬಗ್ಗೆ ಮಾತಾಡಬೇಕು ಅಂದರೆ ಇವಾಗ ನೋಡಿ ಲಡಕೆ ಸ್ಪೆಲ್ಲಿಂಗು ಲಡ್ ಮುಚ್ಚಿಬಿಡಿ ಏನು ಕಾಣಿಸ್ತಾ ಇದೆ ನಿಮಗೆ ಕೆ ಕಾಣಿಸ್ತಾ ಇದೆ ಇವಾಗ ರಾಜು और दीपक के पुस्तक मेज पर है बच्चों समझ में आया ಬಹುವಚನಲ್ಲಿ ಕೆ ಅಂತ ಯೂಸ್ ಮಾಡ್ತೀವಿ ನೋಡಿ ಎಲ್ಲನೂ ಇಲ್ಲೇ ಇದೆ ಇದು ಲಡಕ ಹುಡುಗನ ಬಗ್ಗೆ ಮಾತಾಡಬೇಕು ಹುಡುಗನಿಗೆ ಸೇರಿದೆ ಅಂದರೆ ಕ प्रयोग करते हैं अगर स्त्रीलिंग लड़की अगर उसके बारे में बात करेंगे तो की का प्रयोग करते हैं अगर बहुवचन रूप में प्रयोग में लाएंगे तो के बारे में बात करते हैं आपको तो आइडिया मिल गया होगा अल्वा मಕ್ಕಳ ಐಡಿಯಾ ಅಂತೂ ನಿಮಗೆ ಸಿಕ್ಕಿದೆ ಯಾವ ಥರ ಕಾ ಕೀ ಕೇದು ಪ್ರಯೋಗನ ಮಾಡಬೇಕು ಅಂತ ಇವಾಗ ಇಲ್ಲಿ ನೋಡಿ ರಾಜು ಶೀಲಾ ಕಾ ಭಾಯಿ है ರಾಜು ಯಾರು ಒಂದು ಹುಡುಗ ಅಲ್ವಾ ಅವಾಗ ಏನು ಮಾಡ್ತೀವಿ ನಾವು ಕ ಅಂತ ಹಾಕ್ತೀವಿ ಇವಾಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಯ ಸೋನು ಕಿ ಅಲ್ಮಾರಿ है ಈ ಅಲ್ಮಾರಿ ಸ್ತ್ರೀಲಿಂಗ ಮಕ್ಕಳ ಇವಾಗ ಕನ್ನಡದಲ್ಲಿ ಲಿಂಗ ಇದೆ ಸ್ತ್ರೀಲಿಂಗ ಪುಲ್ಲಿಂಗ ಅದರ ಜೊತೆ ನಪುಂಸಕ ಲಿಂಗ ಅಂತಲೂ ಇದೆ ಅಲ್ವಾ ಯಾವುದೇ ವಸ್ತುಗಳಿಗೆ ಜೀವ ಇಲ್ಲ ಅಂದರೆ ಅದನ್ನು ನಾವು ನಪುಂಸಕ ಲಿಂಗದಲ್ಲಿ ಇಡ್ತೇವೆ ಹಿಂದಿನಲ್ಲಿ ಎರಡೇ ಲಿಂಗ ಇರೋದು ಒಂದು ಸ್ತ್ರೀಲಿಂಗ ಮತ್ತು ಇನ್ನೊಂದು ಪುಲ್ಲಿಂಗ ನಿರ್ಜೀವ ವಸ್ತುಗಳನ್ನು ಸಹ ನಾವು ಸ್ತ್ರೀಲಿಂಗದಲ್ಲೇ ಇಡಬೇಕು ಇಲ್ಲ ಪುಲ್ಲಿಂಗದಲ್ಲೇ ಇಡಬೇಕು ಎಕ್ಸಾಂಪಲ್ಗೆ ಇವಾಗ ಇದು ಟಿ ವಿ ಇದೆ ಫ್ರಿಡ್ಜ್ ಇದೆ ಫ್ಯಾನ್ ಇದೆ ಎಲ್ಲವನ್ನು ಇಲ್ಲ ಸ್ತ್ರೀಲಿಂಗದಲ್ಲಿ ಇಡ್ತೀವಿ ಇಲ್ಲಾಂದರೆ ಪುಲ್ಲಿಂಗದಲ್ಲಿ ಇಡ್ತೀವಿ ಇಲ್ಲಿ ಅಲ್ಮಾರಿ ಸ್ತ್ರೀಲಿಂಗ ಅವಾಗೇನು ಮಾಡ್ತೀವಿ ನಾವು ಯ ಸೋನು ಕಿ ಅಲ್ಮಾರಿ ಆಯಿತಾ ಇವಾಗ ए दीपक के बैल है बैल दो है बहुवचन इसीलिए हम लोग इस्तेमाल करेंगे के का प्रयोग ये दीपक के बैल हैं ಹುಡುಗ ಆದರೆ ಕ ಹುಡುಗಿ ಆದರೆ ಕಿ और ಬಹುವಚನ ರೂಪಲ್ಲಿದ್ದರೆ ಕೆ ಮಕ್ಕಳ ಇವಾಗ ನಿಮ್ಮದು ಟೆಕ್ಸ್ಟ್ ಬುಕ್ನ ತೆಗೆದು ಕೂತಿದ್ದೀರಾ ನೋಡಿ ನಿಮ್ಮ ಪಾಠವನ್ನು ಇವಾಗ ಶುರು ಮಾಡೋಣ ನೋಡೋಣ ನಿಮ್ಮ ಪಾಠದಲ್ಲಿ ಯಾವ ಉದಾಹರಣೆಯನ್ನು ಕೊಟ್ಟು ಕಾ ಕಿ ಕೇದು ಪ್ರಯೋಗ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಆಯಿತಾ ಬನ್ನಿ ರಾಜು ಶೀಲಾ ಕಾ ಭಾಯಿ है और शफ़ी राजू का मित्र है और सैयद शफ़ी का बड़ा भाई है सबसे पहले हम लोग शब्दार्थ जानेंगे ಪೆನ್ಸಿಲ್ ಕೈಯಲ್ಲಿದೆಯಲ್ವಾ ಮಕ್ಕಳ ಏನು ಮಾಡಿ ಇವಾಗ ಈ ಶಬ್ದಕ್ಕೆ ಅರ್ಥವನ್ನು ಕನ್ನಡದಲ್ಲಿ ಬರೀತೇನೆ ನೀವು ಆ ಶಬ್ದವನ್ನು ಅಂಡರ್ಲೈನ್ ಮಾಡಿ ಅದರ ಮೇಲೆ ಕನ್ನಡದಲ್ಲಿ ಅರ್ಥನ ಬರ್ಕೊಳ್ಳಿ ಎಕ್ಸಾಮ್ ಟೈಮಲ್ಲಿ ನೀವು ಬರ್ತೀರಾ ಫಸ್ಟ್ ಲೆಸನಿಂದ ಮೊದಲನೇ ಪಾಠದಿಂದ ರೆಡಿ ಆಗೋಕ್ಕೆ ಅಂತ ಹೊರಡ್ತೀರ ಆವಾಗ 3 ತಿಂಗಳು 4 ತಿಂಗಳು ಆದಮೇಲೇನೂ ಟೆಕ್ಸ್ಟ್ ಬುಕ್ ನೀವು ತೆಗೆದು ಆ ಪುಟವನ್ನು ತಿರುಗಿಸಿದ್ರೆ ನೀವಲ್ಲಿ ಮೀನಿಂಗ್ ಬರೆದಿದ್ದೀರಾ ಅರ್ಥವನ್ನು ಬರೆದಿದ್ದೀರಾ ಅಂದರೆ ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಲ್ವಾ ಮಕ್ಕಳ ಓಕೆ ಇವಾಗ ಪೆನ್ಸಿಲ್ ಕೈಯಲ್ಲಿದೆ ಬರ್ಕೊಳ್ಳಿ ಭಾಯಿ भाई का अर्थ होता है सहोदर और मित्र मित्र का अर्थ स्नेहिता राजू शीला का भाई है राजू ಹುಡುಗ ರಾಜು ಶೀಲಾಳ ಸಹೋದರ ಓಕೆ ಇವಾಗ ರಾಜು ಹುಡುಗ ಅದಕ್ಕೆ ನಾವಿಲ್ಲಿ ಕ ಪ್ರಯೋಗ ಮಾಡಿದ್ದೀವಿ ಇಲ್ಲಿನೂ ಅಷ್ಟೇ
ಶಫಿ ರಾಜು ಕಾ ಮಿತ್ರ ಹೈ. ಶಫಿ ರಾಜುವಿನ ಸ್ನೇಹಿತ. ಇಲ್ಲಿ ಶಫಿ ಅನ್ನೋದು ಹುಡುಗ, ಅದಕ್ಕೆ ಕದು ಪ್ರಯೋಗ ಮಾಡಿದ್ದೀವಿ. ನೆಕ್ಸ್ಟ್ ಸೈಯದ್ ಶಫಿ ಕಾ ಬಡಾ ಭಾಯಿ ಹೈ. ಸೈಯದ್ ಅನ್ನೋ ಹುಡುಗ ಶಫಿ ಇಲ್ಲಿದ್ದಾನೆಲ್ಲ, ಇವನು ಶಫಿ, ಇವನು ಸೈಯದ್. ಇವನು ಹೇಳ್ತಾರೆ ಸೈಯದ್ ಶಫಿ ಕಾ ಬಡಾ ಭಾಯಿ ಹೈ. ತೋ ಸೈಯದ್ ಅನ್ನೋ ಹುಡುಗ ಈ ಶಫಿಯ ಅಣ್ಣ. ಇಲ್ಲೂ ಅಷ್ಟೇ ಸೈಯದ್ ಪುಲ್ಲಿಂಗ, ಅದಕ್ಕೆ ನಾವು ಕದು ಪ್ರಯೋಗನ ಮಾಡಿದ್ದೀವಿ. ನೆಕ್ಸ್ಟ್ ಪ್ಯಾರಾಗ್ರಾಫ್ ನೋಡೋಣ. ಯೇ ದೀಪಕ್ ಕೆ बैल है. दीपक के बैल गाड़ी खींचते हैं. दीपक के खेत में आम के पेड़ है. ठीक है, चलिए पहले शब्दार्थ देखते हैं. और बैल, बैल ಅಂದರೆ ಎತ್ತು. बैलगाड़ी ಅಂದರೆ ಎತ್ತಿನ ಗಾಡಿ. ಖೀಂಚ್ತೆ ಹೈ ಅಂದರೆ ಎಳೆಯುವುದು. ಖೇತ್ ಹೊಲ ಗದ್ದೆಗಳು. ಆಮ್ ಕೆ ಪೇಡ್ ಮಾವಿನ ಮರ. ಬೇಗ ಬೇಗ ಬರ್ಕೊಳ್ಳಿ ಆಯಿತಾ. ಯೇ ದೀಪಕ್ ಕೆ बैल है. ಇವುಗಳು ದೀಪಕ್ ಅನ್ನೋ ವ್ಯಕ್ತಿಯ ಎತ್ತುಗಳು. ಎತ್ತುಗಳು ಬಹುವಚನ, ಅವಾಗ ಏನು ಮಾಡ್ತೀವಿ ನಾವು, ಕೇದು ಪ್ರಯೋಗ ಮಾಡಿದ್ವಿ ಅಲ್ವಾ. ಇಲ್ಲಿ ದೀಪಕ್ ಕೆ बैल ಗಾಡಿ ಖೀಂಚ್ತೆ ಹೈ. ದೀಪಕ್ ಅನ್ನೋ ವ್ಯಕ್ತಿಯ ಎತ್ತುಗಳು ಎತ್ತಿನ ಗಾಡಿಯನ್ನು ಎಳೆಯುತ್ತಿವೆ. ಬಹುವಚನ ಕೇದು ಪ್ರಯೋಗ ಮಾಡಿದ್ವಿ. ತಿರ್ಗಾ ದೀಪಕ್ ಕೆ ಖೇತ್ ಮೇ ಆಮ್ ಕೆ ಪೇಡ್ ಹೈ. ದೀಪಕ್ ಅನ್ನೋ ವ್ಯಕ್ತಿ ಇದಾರಲ್ಲ, ಅವರ ಹೊಲ ಗದ್ದೆಗಳಲ್ಲಿ ಒಂದು ಮಾವಿನ ಮರವಿದೆ ಅಲ್ವಾ. ಸೊ ಇಲ್ಲಿ ಬಹುವಚನ ಪ್ರಯೋಗ ಮಾಡಿರೋದ್ರಿಂದ ಕೆ ಅಂತ ಪ್ರಯೋಗದಲ್ಲಿ ಬರುತ್ತೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ಗೆ ಹೋಗೋಣ ಮಕ್ಕಳ. ಇವಾಗ ಇಲ್ಲಿ ನೋಡಿ, ಯ ಸೋನು ಕಿ ಅಲ್ಮಾರಿ ಹೈ. अलमारी में हिंदी की पुस्तकें हैं और अलमारी की चाबी मेज पर है. शब्दार्थ पहले देख लेते हैं. अलमारी, अलमारी का अर्थ है कपाटु. पुस्तकें, पुस्तकें का अर्थ है ಪುಸ್ತಕಗಳು. ಚಾಬಿ ಕೀಲಿ ಕೈ. ಇವಾಗ ನೀವು ನಿಮ್ಮಮ್ಮ ಇಬ್ಬರೂ ಮಾರ್ಕೆಟ್ಗೆ ಹೋಗೋಣ ಅಂತ ಹೊರಡ್ತೀರ. ಅಮ್ಮ ಹೇಳ್ತಾರೆ ಕೀ ಎಲ್ಲಿದೆ ನೋಡು, ಕೀ ಎಲ್ಲಿದೆ ನೋಡು, ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಮನೇನ ಲಾಕ್ ಮಾಡ್ಕೊಂಡು ಹೋಗೋದಕ್ಕೆ ಕೀನ ನಾವು ಬಳಸ್ತೇವೆ ಅಲ್ವಾ. ಸೊ ಅದೇ ಕೀ ಹಿಂದಿನಲ್ಲಿ ಚಾಬಿ, ಕೀಲಿ ಕೈ ಅಂತ ಹೇಳ್ತಾರೆ ಕನ್ನಡದಲ್ಲಿ ಅಲ್ವಾ ಮಕ್ಕಳ. ಅವ್ರ ಮೇಜ್, ಮೇಜ್ಗೆ ಮೇಜ್ ಅಂತಲೇ ಹೇಳ್ತಾರೆ. ಓಕೆ, ಇವಾಗ ಬರೋಣ. ಯ ಸೋನು ಕೀ ಅಲ್ಮಾರಿ ಹೈ. ಅಲ್ಮಾರಿ ಸ್ತ್ರೀಲಿಂಗ, ಅದಕ್ಕೆ ಕೀ ಅಂತ ನಾವಿಲ್ಲಿ ಪ್ರಯೋಗದಲ್ಲಿ ತಂದಿದ್ದೇವೆ. ಅಲ್ಮಾರಿ ಮೇ ಹಿಂದಿ ಕಿ ಪುಸ್ತಕೆ ಹೈ. ಆ ಕಪಾಟಿನ ಒಳಗೆ ಹಿಂದಿ ಪುಸ್ತಕಗಳಿವೆ ಮಕ್ಕಳ. ಹಿಂದಿ ಅನ್ನೋದು ಸಹ ಸ್ತ್ರೀಲಿಂಗ. और ಅಲ್ಮಾರಿ ಕಿ ಚಾಬಿ ಮೇಜ್ ಪರ್ ಹೈ. ಆ ಕಪಾಟಿನ ಕೀ ಏನಿದೆ ಅದು ಮೇಜಿನ ಮೇಲಿದೆ ಅಲ್ವಾ. ಅಲ್ಮಾರಿ, ಚಾಬಿ ಎರಡೂ ಸ್ತ್ರೀಲಿಂಗ, ಅದಕ್ಕೆ ನಾವಿಲ್ಲೂ ಕೀ 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 ಅಂತ ಪ್ರಯೋಗನ ಮಾಡಿದ್ದೇವೆ. ಇವಾಗ ಗೊತ್ತಾಯ್ತಲ್ಲ. ಕಾ ಪುಲ್ಲಿಂಗಿಗೆ, ಕೀ ಸ್ತ್ರೀಲಿಂಗಿಗೆ, ಮತ್ತು ಬಹುವಚನ ಇದ್ದರೆ ಅಲ್ಲಿ ಕೆ ಪ್ರಯೋಗನ ಮಾಡ್ತೇವೆ. ಮಕ್ಕಳ ಅರ್ಥ ಆಗಿರಬೇಕು ಅಲ್ವಾ. ಇವಾಗ ಒಂದು ಭಾಷಾಭ್ಯಾಸ ಮಾಡೋಣ, ಆವಾಗ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಆನ್ಸರ್ನ ನೀವೇ ಹೇಳಬೇಕು ಆಯಿತಾ. ನೋಡಿ, इन वाक्यों को पूर्ण कीजिए. किसका प्रयोग करना है? का, नहीं तो की, नहीं तो के का. राजू शीला डैश भाई है. ठीक है, का या की का प्रयोग करना है. ಇಲ್ಲಿ ರಾಜು ಶೀಲಾಳ ಸಹೋದರ. राजू ಹುಡುಗ, हिंदी में लड़का, तो क्या इस्तेमाल करोगे? का. शाबाश. राजू शीला का भाई है. सही. दूसरा वाला देखिए, यह सोनू डैश अलमारी है. यहाँ पे अलमारी स्त्रीलिंग है, तो के का इस्तेमाल करोगे या की का? सोनू की अलमारी है. और नेक्स्ट है, ये दीपक डैश बैल है. ठीक है, अब बैल बहुवचन. अब के या की
कौन सा जवाब है? यहाँ पे के आना चाहिए। दीपक के बैल है। गुड। अलमारी डैश चाबी मेज पर है। अब यहाँ पे चाबी और अलमारी दोनों स्त्रीलिंग है। अब बताओ की का प्रयोग होगा कि का प्रयोग होगा? की का प्रयोग होगा, शाबाश। और सैयद शफी डैश बड़ा भाई है। अब सैयद लड़का है तो का प्रयोग होगा कि की का प्रयोग होगा? सैयद शफी का बड़ा भाई है। देखा, आप लोग सीख लिए ना। पुल्लिंग के लिए का, स्त्रीलिंग के लिए की और बहुवचन के लिए के। और एक उदाहरण देखते हैं। का के की का सही प्रयोग कीजिए। सुरेश डैश भाई श्याम है। सुरेश लड़का है तो का प्रयोग। राम डैश पत्नी सीता है। राम की पत्नी, क्योंकि पत्नी स्त्रीलिंग है। ये राजू डैश किताबें हैं। किताबें बहुवचन है तो के का प्रयोग होता है। ये राजू के किताब है। एक लड़का राजू, उसके पास भाई है, बहन है, बैल है। ठीक है, अब हमको संबंध बताना है। संबंध बताएंगे अब। राजू भाई, भाई पुल्लिंग तो राजू का भाई, और बहन स्त्रीलिंग राजू की बहन, और बैल बहुवचन में है तो राजू के बैल। आप तो समझ गए होंगे का प्रयोग। ये बहुत 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 ತುಂಬಾ ಇಂಪಾರ್ಟೆಂಟ್ ಮಕ್ಕಳ ಇದು। ಕಾ ಕಿ ಕೆ ಇದರ ಪ್ರಯೋಗಗಳನ್ನ ವಾಕ್ಯದಲ್ಲಿ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂದರೆ ವಾಕ್ಯವೇ ತಪ್ಪಾಗ್ಬಿಡುತ್ತೆ। ಈ ತರಗತಿಯಲ್ಲಿ ಕಾ ಕಿ ಕೇನ ಯಾವ ರೀತಿ ವಾಕ್ಯಗಳಲ್ಲಿ ಪ್ರಯೋಗನ ಮಾಡಬೇಕು ಅಂತ ನೀವು ತಿಳ್ಕೊಂಡಿದ್ದೀರಾ? ಬನ್ನಿ ಈಗ ನಾವು ಮುಂದಿನ ಪಾಠಕ್ಕೆ ಹೋಗೋಣ। ಪೇಜ್ ನಂಬರ್ 75 ತೆಗಿರಿ। ಪಾಠ 13, 13वीं पाठ। आया, आए, आई और आई। जैसे व्याकरण में हमने बोला बहुत सारे विषय होते हैं तो वचन भी होते हैं, है ना। ಕನ್ನಡದಲ್ಲೂ ಅಷ್ಟೇ ವಚನಗಳಿವೆ। ವಚನಗಳಲ್ಲಿ ಎರಡು ವಿಧ, ಒಂದು ಏಕವಚन और एक बहुवचन, है ना। अगर कोई भी वस्तु एक है तो ಏಕವಚन, एक से ज्यादा है तो बहुवचन। ವಸ್ತುವಿನ ಸಂಖ್ಯೆ ಒಂದಾಗಿದ್ರೆ ಅದನ್ನ ಏಕವಚನ ಅಂತಾರೆ। ಅದೇ ವಸ್ತುಗಳ ಸಂಖ್ಯೆ ಇಲ್ಲ, ಮನುಷ್ಯನ ಸಂಖ್ಯೆ ಇಲ್ಲ, ಪ್ರಾಣಿಗಳ ಸಂಖ್ಯೆ ಒಂದಕ್ಕಿಂತ ಹೆಚ್ಚಿದ್ದರೆ ಅದನ್ನ बहुवचन ಅಂತ ಕರೀತಾರೆ ಅಲ್ವಾ ಮಕ್ಕಳ। अब आइए हिंदी में हम लोग देखते हैं। एक वचन जिस शब्द के रूप से उसके एक होने का पता चले उसे एक वचन कहते हैं, है ना। उदाहरण के लिए कपड़ा, कपड़ा, पुस्तक, बच्चा, घड़ी आदि। अब बहुवचन जिस शब्द के रूप से उसके एक से अधिक होने का पता चले उसे बहुवचन कहते हैं। यहाँ देखिए बच्चों, यहाँ कपड़ा है। कपड़ा मीन्स ಬಟ್ಟೆ। ಇವಾಗ ಇಲ್ಲಿ ಬಹುವಚನದಲ್ಲಿ ಕಪ್ಪಡೆ, ಬಟ್ಟೆಗಳು। ಪುಸ್ತಕ, ಪುಸ್ತಕ, ಪುಸ್ತಕೆ, ಪುಸ್ತಕಗಳು। ಬಚ್ಚ, ಮಗು, ಬಚ್ಚೆ, ಮಕ್ಕಳು। ಘಡಿ, ಒಂದು ಗಡಿಯಾರ, ಘಡಿಯ, ಹಲವಾರು ಗಡಿಯಾರಗಳು ಅಲ್ವಾ। ನಮಗೆ ಗೊತ್ತು, ಇವಾಗ ನಮಗೆ ಅರ್ಥ ಆಯಿತು ಏಕವಚನ ಮತ್ತು ಬಹುವಚನ ಅಂದರೆ ಏನು ಅಂತ। ಇವಾಗ ನೋಡಿ, ನಿಮ್ಮ ಪಾಠದಲ್ಲಿರುವ 4 ಪದಗಳಿವೆ। ಆಯಾ, ಆಯೆ, ಆಯಿ, ಆಯಿ। ಇವುಗಳ ಮಧ್ಯೆ ಇರುವಂತಹ ವ್ಯತ್ಯಾಸವನ್ನು ತಿಳ್ಕೊಳ್ಳೋಣ। ಇಲ್ಲಿ ಒಬ್ಬ ವ್ಯಕ್ತಿ, ಯ ವ್ಯಕ್ತಿ ಆಯಾ, ಒಬ್ಬನೇ ಒಬ್ಬ ಮನುಷ್ಯ ಇದ್ದಾನೆ, ಅದಕ್ಕೆ ನಾವು ಇಲ್ಲಿ ಆಯಾ ಬಂದನು ಅಂತ ಹೇಳಿದ್ವಿ। ಅಲ್ಲಿ ನೋಡಿ ಎಷ್ಟೊಂದು ಜನ ವ್ಯಕ್ತಿಗಳು ಬಂದರು, ಅವಾಗ ನಾವಲ್ಲಿ ಏನು ಹೇಳ್ತೀವಿ? बहुत सारे व्यक्ति आए करके बोलेंगे, है ना। एक वचन में आया तो बहुवचन में आए। अब ये एक लड़की है, ठीक है, वो कहीं से आ रही है तो हम लोग बोलते हैं इसको आई, ಅಂದರೆ ಬಂದಳು ಅಂತ।
ಅದೇ ಎಷ್ಟೊಂದು ಜನ ಹುಡುಗಿರು ಬಂದರೆ ಬಹುತ್ ಸರಿ ಅಗರ್ ಲಡ್ಕಿಯಾ ಆ ರही है तो आई ಮಕ್ಕಳ ಇಲ್ಲಿ ನೋಡಿ ಒಂದು ಬಿಂದು ಇದೆ ಅಲ್ವಾ. ಬಹುವಚನಲ್ಲಿ ನಾವೇನು ಮಾಡ್ತೀವಿ, ಏಕವಚನದಲ್ಲಿ ಈ ಥರ ಸಿಂಪಲ್ ಆಗಿ ಬರಿತೀವಿ ಆಯಿ ಅಂತ. ಅದೇ ಬಹುವಚನಲ್ಲಿ ಇಲ್ಲಿ ನೋಡಿ ಈ ಬಿಂದಿ ಹಾಕಿ ನಾವು ಬರಿತೀವಿ आई अकेली लड़की आई और यहाँ पे बहुत सारे लड़कियाँ आई है. तो देखिए ध्यान दीजिए यहाँ पे बिंदी है. उदाहरण के तौर पर माली बगीचे से आया. देखिए एक अकेला व्यक्ति बगीचे से आ रहा है, ತೋಟದಿಂದ ಬರ್ತಾ ಇದ್ದಾನೆ. ಅಲ್ಲಿ ಮಾಲಿ ತೋಟದಿಂದ ಬಂದ. ಇವಾಗ ದಾದಾಜಿ ಬಾಜಾರ್ ಸೆ ಆಯೆ. ಮಕ್ಕಳ ಇವರು ನಾವು ತಾತ ಅಂತ ಹೇಳ್ತೀವಿ, ಇಲ್ಲ ಅಜ್ಜ ಅಂತ ಹೇಳ್ತೀವಿ. ಇವಾಗ ಅವ್ರಿಗೆ ನಾವು ಮರ್ಯಾದೆ ಕೊಡಬೇಕು ಮಾತಾಡಬೇಕಂದ್ರೆ ಅಲ್ವಾ. ತಾತ ಬಂದನು ಯಾ ತಾತ ಬಂದ ಅಂತ ಹೇಳಕ್ಕಂತೂ ಆಗಲ್ಲ. ನಾವೇನು ಹೇಳ್ತೀವಿ ಅಲ್ಲಿ, ತಾತ ಇಲ್ಲ ಅಜ್ಜ ಬಂದರು ಅಂತ ಹೇಳ್ತೀವಿ. ಇಲ್ಲಿ ಹಿಂದಿನಲ್ಲಿ ನಾವು ಯಾವಾಗ ರೆಸ್ಪೆಕ್ಟ್ ಕೊಡ್ತೀವಿ ಆಗ ನಾವು ಅವ್ರಿಗೆ ಅಲ್ಲಿ ಬಹುವಚನವನ್ನು ಪ್ರಯೋಗಕ್ಕೆ ತರ್ತೇವೆ. ಇಲ್ಲಿ ಅರ್ಥ ಏನಾಗುತ್ತೆ, ದಾದಾಜಿ ಬಾಜಾರ್ ಸೆ ಆಯೆ ಅಂದರೆ ಮಾರುಕಟ್ಟೆಯಿಂದ ಬಂದರು. ಆಯಿತಾ. ಇಲ್ಲಿ ನೋಡಿ ಆಯಾ ಏಕವಚನ, ಆಯೆ ಬಹುವಚನ, ಬಂದರು. ಇವಾಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ವನಿತಾ ಪಾಠಶಾಲಾ ಸೆ ಐ. ವನಿತಾ ಅನ್ನೋ ಹುಡುಗಿ ಪಾಠಶಾಲೆಯಿಂದ ಬಂದಳು. ಆಯಿತಾ. ಐ ಮೀನ್ಸ್ ಏಕವಚನ, ಬಂದಳು. ಇಲ್ಲಿ ಚಿಡಿಯಾ ಆಯಿ. ಚಿಡಿಯಾ ಅಂದರೆ ಹಕ್ಕಿಗಳು, ಬಹುವಚನದಲ್ಲಿದೆ. ಅವಾಗೇನಾಯಿತು, ಚಿಡಿಯಾ ಆಯಿ. ಇದ್ರ ಮೇಲೆ ನೋಡಿ ಇದೆ ಒಂದು ಬಿಂದು ಇದೆ. ಸೊ ಇವಾಗ ನಮಗೆ ಗೊತ್ತಾಯಿತು ಆಯಾ ಬಂದನು ಅಲ್ವಾ, ಇದು ಬಹುವಚನದಲ್ಲಿ ಆಯೆ. ಆಮೇಲೆ ಆಯಿ ಅಂದರೆ ಒಂದು ಹುಡುಗಿ ಇದ್ದರೆ ಏಕವಚನದಲ್ಲಿ, ಇಲ್ಲಿ ಆಯಿ ಅಂದರೆ ಬಹುವಚನದಲ್ಲಿ ಇದನ್ನು ಆಯಿನ ಪ್ರಯೋಗಕ್ಕೆ ತರ್ತೀವಿ. ಅದರ ಮೇಲೆ ಒಂದು ಬಿಂದುನ ಬರಿತೇವೆ. ನೋಡಿ ಮಕ್ಕಳ, ಆಯಾ ಬಂದನು, ಇದರದ ಅರ್ಥ ಆಯೆ ಬಂದರು. ಆಯಿ ಅಂದರೆ ಬಂದಳು. ಇಲ್ಲಿ ಆಯಿ ಹಾಕಿ ಇಲ್ಲಿ ಒಂದು ಬಿಂದು ಹಾಕಿದ್ದೀವಿ ಅಂತ ಹೇಳಿದ್ರೆ ಅದು ಬಹುವಚನದಲ್ಲಿ ಪ್ರಯೋಗ ಆಗುತ್ತೆ. ಅವಾಗ ಅಲ್ಲಿ ಬಂದರು ಅಂತ ಹೇಳ್ತೀವಿ. ನೋಡಿ ಇವಾಗ ಟೆಕ್ಸ್ಟ್ ಬುಕ್ಕಲ್ಲಿ ನಿಮ್ಮ ವಾಕ್ಯಗಳಿವೆ, ಅದನ್ನು ನಾನು ಓದ್ತೀನಿ, ನೀವು ನನ್ನ ಜೊತೆ ಓದೋಕ್ಕೆ ಪ್ರಯತ್ನನ ಪಡಿ. ಮಾಲಿ ಬಗೀಚೆ ಸೆ ಆಯಾ ವ ಫೂಲ್ ಲೇಕರ್ ಆಯಾ. ಫಸ್ಟು ಶಬ್ದಾರ್ಥನ ಬರ್ಕೊಳ್ಳಿ. ಬಗೀಚೆ ಅಂದರೆ ತೋಟ, ಫೂಲ್ ಅಂದರೆ ಹೂ. ಮಾಲಿ ಬಗೀಚೆ ಸೆ ಆಯಾ, ಆ ಮಾಲಿ ತೋಟದಿಂದ ಬಂದನು. ವ ಫೂಲ್ ಲೇಕರ್ ಆಯಾ, ಅವನು ತೋಟದಿಂದ ಹೂಗಳನ್ನು ತಂದನು. ಏಕವಚನ, ಒಬ್ಬ ವ್ಯಕ್ತಿ ಇದ್ದಾನೆ, ಅದಕ್ಕೆ माली बगीचे से आया वो फूल लेकर आया. अगर व्यक्ति एक है तो एक वचन में प्रयोग होता है आया. दादाजी बाजार से आए गरम जलेबी लाए. ಇಲ್ಲಿ ಶಬ್ದಾರ್ಥದಲ್ಲಿ ದಾದಾಜಿ ಅಂದರೆ ತಾತ ಇಲ್ಲಾಂದರೆ ಅಜ್ಜ ಅಂತಲೂ ಕರಿತೀವಿ. ಬಾಜಾರ್ ಅಂದರೆ ಮಾರುಕಟ್ಟೆ, ಗರಂ ಬಿಸಿ ಬಿಸಿ. ದಾದಾಜಿ ಬಾಜಾರ್ ಸೆ ಆಯೆ. ದಾದಾಜಿ ನಮಗಿಂತ ಹಿರಿಯರು, ನಾವಲ್ಲಿ ಅವ್ರಿಗೆ ಗೌರವವನ್ನು ಕೊಡ್ತೇವೆ. ಅವಾಗೇನಂತೀವಿ, ಬಂದರು ಅಂತೇವೆ ಅಲ್ವಾ. ಸೊ ಇಲ್ಲಿ ತಾತ ಮಾರುಕಟ್ಟೆಯಿಂದ ಬಂದರು. ಗರಂ ಜಿಲೇಬಿ ಲಾಯೆ, ಬಿಸಿ ಬಿಸಿಯಾದ ಜಿಲೇಬಿಯನ್ನು ತಂದರು ಅಲ್ವಾ ಮಕ್ಕಳ. ಇಲ್ಲಿ ಗೌರವ ಕೊಡಬೇಕಂದ್ರೂ ನಾವಿಲ್ಲಿ ಬಹುವಚನವನ್ನು ಪ್ರಯೋಗದಲ್ಲಿ ತರ್ತೇವೆ. ಆಗ ನಾವು ಆಯಾ ಅನ್ನೋದಿಲ್ಲ, ಆಯೇ ಅಂತೀವಿ. ಆಯಾ ಏಕವಚನ, ಆಯೇ ಬಹುವಚನ. ನೆಕ್ಸ್ಟ್ ಲೈನ್ಗಳನ್ನ ನೋಡ್ಕೊಳ್ಳಿ ಮಕ್ಕಳ. वनिता पाठशाला से आई और वो परीक्षा देकर आई. देखिए लड़की वनिता वो पाठशाला से आई, वह परीक्षा देकर आई. शब्दार्थ लिख लीजिए. पाठशाला कन्नड़ में भी पाठशाले और परीक्षा परीक्षे.
ವನಿತಾ ಪಾಠಶಾಲಾ ಸೆ ಆಯಿ, ವನಿತಾ ಪಾಠಶಾಲೆಯಿಂದ ಬಂದಳು. ವ ಪರೀಕ್ಷಾ ದೇಕರ್ ಆಯಿ, ಅವಳು ಪರೀಕ್ಷೆಯನ್ನು ಬರೆದು ಬಂದಳು. ಒಬ್ಳು ಹುಡುಗಿ, ಏಕವಚನದಲ್ಲಿ ನಾವು ಇದನ್ನು ಪ್ರಯೋಗದಲ್ಲಿ ತರ್ತೇವೆ, ಆಗ ನಾವು ಆಯಿ ಅಂತ ಹೇಳ್ತೀವಿ. ವನಿತಾ ಪಾಠಶಾಲಾ ಸೆ ಆಯಿ और वह परीक्षा देकर आई. चिड़िया आई, ಚಿಡಿಯಾ ದಾನೆ ಚುಗನೆ ಆಯಿ. ಅರ್ಥ ಬರ್ಕೊಳ್ಳಿ ಮಕ್ಕಳ. ಚಿಡಿಯಾ ಅಂದರೆ ಹಕ್ಕಿಗಳು. ನೋಡಿ ಈ ಪಿಕ್ಚರಲ್ಲಿ ನಾವು ನೋಡ್ಬೋದು ಹಕ್ಕಿಗಳು. ದಾನೆ ಅಂದರೆ ಕಾಳು. ಇವಾಗ ಅರ್ಥ ನೋಡೋಣ. ಚಿಡಿಯಾ ಆಯಿ, ಹಕ್ಕಿಗಳು ಬಂದವು. ಬಹುವಚನದಲ್ಲಿ ಪ್ರಯೋಗ ಮಾಡಬೇಕು. ಚಿಡಿಯಾ ದಾನೆ ಚುಗನೆ ಆಯಿ, ಹಕ್ಕಿಗಳು ಕಾಳನ್ನು ತಿನ್ನಲು ಬಂದವು. ಇವಾಗ ಇಲ್ಲಿ ನೋಡಿ ಒಂದು ಬಿಂದು ಇದೆ, ಮತ್ತು ಇಲ್ಲಿನೂ ಸಹ ಒಂದು ಬಿಂದು ಇದೆ. ಇವಾಗ ಆಯಿ ಬರೆದ್ಬಿಟ್ಟು ಬಿಂದು ಹಾಕಿದ್ವಿ ಅಂದರೆ ಅದು ಬಹುವಚನದಲ್ಲಿ ಪ್ರಯೋಗಕ್ಕೆ ಬರುತ್ತೆ ಅಂತ ಆಯಿತು ಮಕ್ಕಳ. ಇವಾಗ ಗೊತ್ತಾಗಿರಬೇಕು. ಹಯಾ ಏಕವಚನ್, ಬಂದನು, ಆಯೇ ಬಂದರು ಬಹುವಚನದಲ್ಲಿ ಪ್ರಯೋಗಕ್ಕೆ ಬರುತ್ತೆ. ಆಯಿ ಬಂದಳು, ಆಯಿ ಮೇಲೆ ಒಂದು ಬಿಂದಿ ಹಾಕಿದ್ದೀವಿ ಅಂದರೆ ಬಹುವಚನದಲ್ಲಿ ಬಂದರು. ವ್ಯಾಕರಣಾಂಶವನ್ನು ಮಾಡೋಣ. वाक्य पूर्ण कीजिए. ब्रैकेट में है जवाब, आपको इसको प्रयोग में लाना है. सरिता बाजार से डैश. अब आया आई, ठीक है. सरिता एक लड़की है तो क्या लिखेंगे? सरिता बाजार से आई. उदाहरण तो मैंने दे दिया. माली बगीचे से डैश. आया या आई? माली लड़का है, आया. और दादाजी जलेबी डैश. लाया बोलोगे कि लाए बोलोगे? लाए, क्योंकि आदर रेस्पेक्ट देना है. और वनिता पाठशाला से डैश. वनिता लड़की है तो क्या लिखोगे? आई. गुड. और चिड़िया, चिड़िया डैश. ये आई लिखोगे या बिंदु वाली आई लिखोगे? ये आई लिखोगे क्योंकि चिड़िया अकेली है, एक वचन में है ना. अब चिड़िया देखिए बच्चों, ये चंद्र बिंदु है. चंद्र बिंदु मतलब बहुवचन में हम लोग प्रयोग में लाते हैं. इवाग चिड़िया डैश. इवाग इल्ली बहुवचनದ आई ಬರುತ್ತಾ ಇಲ್ಲ ಏಕವಚನದ आई ಬರುತ್ತಾ? ಬಹುವಚನದ आई ಬರುತ್ತೆ. ಏನಕ್ಕಂದರೆ ಚಿಡಿಯಾ ಒಂದಕ್ಕಿಂತ ಹೆಚ್ಚಿವೆ ಹಕ್ಕಿಗಳು. ಓಕೆ, ಎಷ್ಟೊಂದಿವೆ. ಅದಕ್ಕೆ ಆಯಿ ವಿತ್ ಬಿಂದಿ ಹಾಕ್ತೀವಿ. ಇವಾಗ ಮಾಮಾಜಿ ಗಾಂವ್ ಸೇ ಡ್ಯಾಶ್. ಮಾಮಾಜಿಗೆ ರೆಸ್ಪೆಕ್ಟ್ ಕೊಡಬೇಕು, ಮರ್ಯಾದೆ ಕೊಡಬೇಕು. ಅವಾಗ ಏನು ಹೇಳ್ತೀವಿ? ಆಯಾ ಹೇಳ್ತೀವ, ಆಯೇ ಹೇಳ್ತೀವ? ಆಯೇ. ಮಾಮಾಜಿ ಗಾಂವ್ ಸೇ आए. पाठ के अंतिम पड़ाव में बच्चों गृह कार्य देना अनिवार्य है क्योंकि मूल्यांकन करना है. ಬರೆದ್ಬಿಟ್ಟು ನಿಮ್ಮ ಅಧ್ಯಾಪಕರಿಗೆ ತೋರಿಸಿ ಅವರಿಂದನೂ ಶಾಬಾಷ್ ಅಂತ ಶಾಬಾಷಿನ ತಗೊಳ್ಳಿ. ನನ್ನ ಹೆಸರು ಮಮತಾ ಕಶ್ಯಪ್. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ನಿರ್ಮಲಾ ರಾಣಿ ಪ್ರೌಢಶಾಲೆಯಲ್ಲಿ ಹಿಂದಿ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಇಂದಿನ ಪಾಠವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಪುನಃ ಸಿಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು.